ಎಲ್ಲರಿಗೂ ನಮಸ್ಕಾರ. ಕೆಂಚಾಗೆ ನನ್ನ ಛಾಯಾ, ನೀವನ್ನೆಲ್ಲನೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನೆಲ್ನ ಸ್ಟಾರ್ಟ್ ಮಾಡೋಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ಲದಿರೋ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಮಿಂದ ಓದ್ತಾ ಇದ್ದರೆ ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಈ ನೀವೇನಾದರೂ NEP ತೊಗೊಂಡಿದ್ದೀರಾ, ಬೆಂಗಳೂರು ಸಿಟಿ ಯೂನಿವರ್ಸಿಟಿಯಲ್ಲಿ 4th SEM ಓದ್ತಾ ಇದ್ದೀರಾ ಅಂತಂದರೆ ಆರ್ಗ್ಯಾನಿಕ್ ಇನಾರ್ಗ್ಯಾನಿಕ್ ಕೆಮಿಸ್ಟ್ರಿ ಇದೆ, DSC-IV ಅಂತ ಕರಿತೀವಿ. ಅದರಲ್ಲಿ ಒಂದು ಯೂನಿಟ್ ಬರುತ್ತೆ ಎಲೆಕ್ಟ್ರೋ ಕೆಮಿಸ್ಟ್ರಿ ಅಂತ. ಅದರದ್ದು 2ನೇ ವಿಡಿಯೋ ಇವತ್ತು ನಾನು ಮಾಡ್ತಾ ಇರೋವಂಥದ್ದು. ಇವತ್ತಿನ ವಿಡಿಯೋನಲ್ಲಿ ಅರೇನಿಯಸ್ ಥಿಯರಿ ಆಫ್ ಎಲೆಕ್ಟ್ರೋಲಿಟಿಕ್ ಡಿಸೋಸಿಯೇಷನ್ ಅದ್ರ ಬಗ್ಗೆ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಅರೇನಿಯಸ್ ಥಿಯರಿ ಅಂದರೆ ಏನು, ಅದರದ್ದು ಲಿಮಿಟೇಷನ್ ಏನು, ಅದು ಏನೇನು ಹೇಳುತ್ತೆ, ಅದರ ಕಂಡಕ್ಟೆನ್ಸ್ ಬಗ್ಗೆ ಏನು ಹೇಳುತ್ತೆ, ಇದನ್ನೆಲ್ಲ ಇವತ್ತು ತಿಳ್ಕೊಳ್ತಾ ಹೋಗೋಣ. ಎಗೇನ್ ವೆಲ್ಕಮ್ ಟು ಕೆಂಚಾಯಾ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಗೊತ್ತಿದೆ ಆಲ್ರೆಡಿ, ಅರೇನಿಯಸ್ ಥಿಯರಿ ಆಫ್ ಎಲೆಕ್ಟ್ರೋಲಿಟಿಕ್ ಡಿಸೋಸಿಯೇಷನ್ ಅಂತ ಕರಿತಾ ಇದ್ವಿ. ಡಿಸೋಸಿಯೇಷನ್ ಅಂತಂದ್ರೇನು, ಸ್ಪ್ಲಿಟ್ ಆಗೋದು, ಡಿಸೋಸಿಯೇಟ್ ಆಗೋದು, ಅಯನೈಸ್ ಆಗೋದು, ಇದಕ್ಕೆ ನಾವೇನಂತ ಕರಿತೀವಿ, ಡಿಸೋಸಿಯೇಷನ್ ಅಂತ ಕರಿತೀವಿ. According to Arrhenius theory, electrolytes are the substances when dissolved in water dissociate into ions. They are going to split themselves into ions. These ions are responsible for the conductivity of a solution. So conductance andre enu andre flow of electric which the substances which going to allow the flow of ions which going to allow the current to pass through them antadike ನಾವು electrolytes ಅಂತ ಕರಿತೀವಿ. ಆ electrolytes ಏನಾಗುತ್ತೆ ಅಂದರೆ according to Arrhenius theory, when you dissolved in water they get split themselves into ions. Those ions are responsible which are carrying the charges from one ions to another ion. So these ions are responsible for conductivity of a solution. ಅದು Arrhenius theory ಹೇಳುತ್ತೆ. Next to ionization. This is electrolyte dissociate into ions through a process called as ionization. In this process, solid or a molecular substance break apart into its constituent ions when dissolved in water. ಅದು ಡಿಸಾಲ್ವಿಂಗ್ ಆದಾಗ ನೀವು ಸಾಲ್ಟ್ ತೊಗೊಂಡಿರುವಂಥದ್ದು ಅಯಾನಿಕ್ ಸಾಲ್ಟು, ದೇ ಗೆಟ್ ಸ್ಪ್ಲಿಟ್ ಇಂಟು ಪಾಸಿಟಿವ್ಲಿ ಚಾರ್ಜ್ಡ್ ಆ್ಯಂಡ್ ನೆಗೆಟಿವ್ಲಿ ಚಾರ್ಜ್ಡ್ ಅಯಾನ್ಸ್. ಫಾರ್ ಎಕ್ಸಾಂಪಲ್ ಸೋಡಿಯಂ ಕ್ಲೋರೈಡ್ ತೊಗೊಂಡ್ರೆ ವೆನ್ ಯು ಡಿಸಾಲ್ವ್ ಇಟ್ ಇನ್ ವಾಟರ್ ಇಟ್ ಗೋಯಿಂಗ್ ಟು ಸ್ಪ್ಲಿಟ್ ಆಸ್ Na+ ಆ್ಯಂಡ್ Cl-. ಈ ಪ್ರೋಸೆಸ್ಗೆ ನಾವೇನಂತ ಕರಿತೀವಿ, ಅಯನೈಸೇಷನ್ ಅಂತ ಹೇಳ್ತೀವಿ. ಇದನ್ನು ಅರೇನಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಮೂರನೇದು ಎಲೆಕ್ಟ್ರಿಕ್ ಕಂಡಕ್ಟಿವಿಟಿ. ದ ಪ್ರೆಸೆನ್ಸ್ ಆಫ್ ಡಿಸೋಸಿಯೇಟೆಡ್ ಅಯಾನ್ಸ್ ಇನ್ ಎ ಸೊಲ್ಯೂಷನ್ enable the solution to conduct the electric current. The ions are charged particles that can move freely in a solution and carry the electric charge. So ಈಗ ಏನಾಗ್ತಿದೆ, ಎಲೆಕ್ಟ್ರೋಲೈಟ್ನ ತೊಗೊಂಡಿದ್ದೀವಿ, ವೆನ್ ಯು ಡಿಸಾಲ್ವ್ ದಟ್ ಇನ್ ವಾಟರ್ ಅಯನೈಸೇಷನ್ ಆಗುತ್ತೆ. ಅಯನೈಸೇಷನ್ ಆದಮೇಲೆ ಅಯಾನ್ಸ್ ಫಾರ್ಮೇಷನ್ ಆಗುತ್ತೆ. ಅಯಾನ್ಸ್ ಆರ್ ಫ್ರೀ ಟು ಮೂವ್ ಬಿಕಾಸ್ ದೇ ಡಸಂಟ್ ಹ್ಯಾವ್ ಎ electrostatic force of attraction. Therefore they can easily move from one part to another part. Thereby they are going to carry the current along with them and they are going to move the current from one part of the container to another part of the container. ಇದಕ್ಕೆ ನಾವು ಎಲೆಕ್ಟ್ರಿಕ್ ಕಂಡಕ್ಟಿವಿಟಿ ಅಂತ ಹೇಳ್ತೀವಿ. ಕಂಡಕ್ಟಿವಿಟಿ ಅಂದ್ರೇನು, ವಿಚ್ ಗೋಯಿಂಗ್ ಟು ಕಂಡಕ್ಟ್, ವಿಚ್ ಗೋಯಿಂಗ್ ಟು ಪಾಸ್ the ions to pass through them, the current to pass through them. ಈ ಅಯಾನ್ಸ್ ಯಾವುದಿದೆಯಲ್ಲ, ಅಯಾನ್ಸ್ ಏನು ಮಾಡುತ್ತೆ, ಕರೆಂಟ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ, ಬಿಕಾಸ್ ದೇ ಆರ್ ಫ್ರೀ ಟು ಮೂವ್, ಹಾಗಾಗಿ ಅವ್ರ ಜೊತೆಗೆ ಕರೆಂಟ್ನು ಏನು ಮಾಡ್ತವೆ, ಅವು ಪಾಸ್ ಮಾಡ್ತಾ ಹೋಗ್ತವೆ. ಅದನ್ನು ಅರೇನಿಯಸ್ ಥಿಯರಿನಲ್ಲಿ ಹೇಳ್ತಾರೆ, ಎಲೆಕ್ಟ್ರಿಕ್ ಕಂಡಕ್ಟಿವಿಟಿ ಹೇಗಾಗುತ್ತೆ, ಯಾಕಾಗತ್ತೆ ಅಂತ. ಅದೇ ಥರ ಸ್ಟ್ರಾಂಗ್ ಆ್ಯಂಡ್ ವೀಕ್ ಎಲೆಕ್ಟ್ರೋಲೈಟ್ ಅಂತಲೂ ಅವರು ಡಿಸ್ಟಿಂಗ್ವಿಷ್ ಮಾಡಿದರೆ ಅರೇನಿಯಸ್ ಥಿಯರಿನಲ್ಲಿ. ಅಕಾರ್ಡಿಂಗ್ ಟು ಅರೇನಿಯಸ್, ಎಲೆಕ್ಟ್ರೋಲೈಟ್ ಕ್ಯಾನ್ ಬಿ ಕ್ಲಾಸಿಫೈಡ್ ಇಂಟು ಸ್ಟ್ರಾಂಗ್ ಆ್ಯಂಡ್ ವೀಕ್ ಡಿಪೆಂಡಿಂಗ್ ಅಪಾನ್ ದಿ ಟೈಪ್ ಆಫ್ ಅಯನೈಸೇಷನ್. 100% ಆಗ್ತಾ ಇದೆ ಅಂದರೆ ಸ್ಟ್ರಾಂಗ್ ಅಂತ ಕರಿತೀವಿ, 100 ಕಂಪ್ಲೀಟ್ಲಿ ಡಿಸೋಸಿಯೇಟ್ ಆಗ್ತಿದ್ರೆ ಸ್ಟ್ರಾಂಗ್ ಅಂತ ಕರಿತೀವಿ, ಕಂಪ್ಲೀಟ್ಲಿ ಆಗಲಿಲ್ಲ ಅಂತಂದರೆ ಅದಕ್ಕೆ ವೀಕ್ ಅಂತ ಕರಿತೀವಿ. ಈ ರೀತಿಯಾಗಿ ಸ್ಟ್ರಾಂಗ್ ಆ್ಯಂಡ್ ವೀಕ್ ಅಂತ ಕ್ಲಾಸಿಫಿಕೇಷನ್ ಮಾಡಿದ್ದಾರೆ. ಅದೇ ಥರ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ಸ್ ಅಂದರೆ 100% ಅಯನೈಸೇಷನ್ ಆಗಿಬಿಡುತ್ತೆ, ಕಂಪ್ಲೀಟ್ಲಿ H+ ಮತ್ತು ಇನ್ನೊಂದು ಯಾವುದೋ ಏನಿರುತ್ತಲ್ಲ ಅಯಾನ್ಸ್ ಪಾಸಿಟಿವ್ಲಿ ಚಾರ್ಜ್ ನೆಗೆಟಿವ್ಲಿ ಚಾರ್ಜ್ಡ್ ಆಗುತ್ತೆ. ಆದರೆ ವೀಕ್ ಎಲೆಕ್ಟ್ರೋಲೈಟ್ಸ್ ಇದ್ದರೆ ದೇರ್ ವಿಲ್ ಬಿ ಡೈನಮಿಕ್ ಈಕ್ವಿಲಿಬ್ರಿಯಮ್. ಅವೆರಡರ ಮಧ್ಯದಲ್ಲಿ ಒಂದು ಡೈನಮಿಕ್ ಈಕ್ವಿಲಿಬ್ರಿಯಮ್ ನಿಮಗೆ ಸ್ಟಾರ್ಟ್ ಆಗುತ್ತೆ. Arrhenius theory allows for the representation of these ionization reactions using a chemical equation. ಈಗ HCl ಇದೆ, ಅದು ವಾಟರ್ ಒಳಗಡೆ ಹಾಕಿದ ತಕ್ಷಣ H+ ಮತ್ತು Cl- ಆಗಿ ಹೋಗುತ್ತೆ. ಇದಕ್ಕೆ ನಾವೇನಂತ ಕರಿತೀವಿ, ಅಯನೈಸೇಷನ್ ಈಕ್ವೇಷನ್. Arrhenius theory ಏನು ಹೇಳುತ್ತೆ, when you put electrolytes into the water, they get converted into ions, positively charged and negatively charged ions. Those charged particles are responsible for the conductance of the electrons, conductance of the current from one part of the ions to the other part. ಸೊ 100% ಆಯಿತು ಅಂತಂದರೆ ಎಲ್ಲ ಮೂವ್ ಮಾಡುತ್ತೆ. ಕಡಿಮೆ ಇತ್ತು ಅಂತಂದರೆ ವೀಕ್ ಎಲೆಕ್ಟ್ರೋಲೈಟ್ಸ್ ಆದರೆ
ಈಗಾಗುತ್ತೆ, ಮೂವ್ ಆಗುವಂಥದ್ದು ಆಗುತ್ತೆ. ಓಕೆ, ಆದರೆ ಲಿಮಿಟೇಷನ್ಸ್ ಆಫ್ ಅರೇನಿಯಸ್ ಥಿಯರಿ. ಅರೇನಿಯಸ್ ಥಿಯರಿ ಫೇಲ್ ಟು ಎಕ್ಸ್ಪ್ಲೇನ್ ಸೋ ಮೆನಿ ಥಿಂಗ್ಸ್ ಅಕಾರ್ಡಿಂಗ್ ಟು ಆಸ್ವರ್ಸ್ ಅಪ್ಲಿಕೇಶನ್ ಓನ್ಲಿ ಟು ದ ವೀಕ್ ಎಲೆಕ್ಟ್ರೋಲೈಟ್ ಬಟ್ ಫೇಲ್ಸ್ ಫಾರ್ ದಿ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್. ಇದು ವೀಕ್ ಎಲೆಕ್ಟ್ರೋಲೈಟ್ಗೆ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದೆ, ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಫೇಲ್ ಆಯಿತು. ದ ಡಿಗ್ರಿ ಆಫ್ ಡಿಸೋಸಿಯೇಷನ್ ಕ್ಯಾಲ್ಕುಲೇಟೆಡ್ ಫ್ರಮ್ ದಿ ಕಂಡಕ್ಟಿವಿಟಿ ಮೆಜರ್ಮೆಂಟ್ ಡಿಫರ್ಸ್ ಫಾರ್ ಎ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಡಿಟರ್ಮೈನ್ಡ್ ಫಾರ್ ದಿ ಕಾಲಿಗೇಟಿವ್ ಪ್ರಾಪರ್ಟಿ ಆಫ್ ಮೆಜರ್ಮೆಂಟ್ಸ್. ಸೊ ನಾನು ಮುಂಚೆನೇ ಹೇಳ್ದಂಗೆ ಡಿಗ್ರಿ ಆಫ್ ಡಿಸೋಸಿಯೇಷನ್ ನಿಮ್ಗೆ ಕೊಟ್ಟಿರುವಂಥ ಸಬ್ಸ್ಟೆನ್ಸು ವಾಟರ್ ಒಳಗಡೆ ಎಷ್ಟು ಪರ್ಸೆಂಟೇಜ್ ಡಿಸೋಸಿಯೇಟ್ ಆಗುತ್ತೆ ಅಂತ ನೋಡ್ತೀವಲ್ಲ, ಅದಕ್ಕೆ ನಾವು ಡಿಸೋಸಿಯೇಷನ್ ಕಾನ್ಸ್ಟೆಂಟ್ ಅಂತ ಹೇಳ್ತೀವಿ. ಆ ಡಿಸೋಸಿಯೇಷನ್ ಕಾನ್ಸ್ಟೆಂಟ್ ನಾವು ಎಕ್ಸ್ಪೆರಿಮೆಂಟಲ್ಲಿ ಫೈಂಡ್ ಔಟ್ ಮಾಡ್ಬೋದು. ಎರಡು ಬೇರೆ ಬೇರೆ ಮೆಥಡಿಂದ ಮಾಡಿದಾಗ, ಯೂಸಿಂಗ್ ಎನ್ ಇನ್ಸ್ಟ್ರೂಮೆಂಟಲ್ ಮೆಥಡ್ ಮಾಡಿದಾಗ, ಯೂಸಿಂಗ್ ದಿ ಕಾಲಿಗೇಟಿವ್ ಪ್ರಾಪರ್ಟಿ ಮಾಡಿದಾಗ ಎರಡರದ್ದು ವ್ಯಾಲ್ಯೂ ಏನಾಗ್ತಿತ್ತು, ಪರ್ಟಿಕ್ಯುಲರ್ಲಿ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ದು ವೇರಿ ಆಗ್ತಿತ್ತು. ಇಟ್ ವಾಸ್ ನಾಟ್ ಆನ್ಸರ್ಡ್ ಬೈ ಅರೇನಿಯಸ್ ಥಿಯರಿ. ನೆಕ್ಸ್ಟ್, ಸಾಲ್ವೆಂಟ್ ಮೀಡಿಯಮ್ ದಟ್ ಈಸ್ aqueous medium is not necessary requirement for the dissociation since the molten electrolytes also conduct the electricity. ಸೊ ಇದನ್ನು ವಾಟರ್ಲೇ ಡಿಸಾಲ್ವ್ ಮಾಡಬೇಕು ಅಂತಿಲ್ಲ. ಈವನ್ ಇನ್ ದಿ ಮೋಲ್ಟನ್ ಸ್ಟೇಟಲ್ಲಿ ಇದ್ರೂ ದೇ ಆಲ್ಸೋ ಗೋಯಿಂಗ್ ಟು ಆ್ಯಕ್ಟ್ ಎಸ್ ಎ catalyst. ಅದನ್ನು ದೇ ಆಲ್ಸೋ ಗೋಯಿಂಗ್ ಟು ಆ್ಯಕ್ಟ್ ಎಸ್ ಎ ಕಂಡಕ್ಟರ್. ಇದನ್ನು ಅರೇನಿಯಸ್ ಥಿಯರಿ ಹೇಳೋಕ್ಕಾಗಲಿಲ್ಲ. Arrhenius theory assumes the independent existence of the ions but fails to conduct the factors which influence the mobility of the ions. So these are the limitations of Arrhenius theory. First Arrhenius theory ಹೇಳಿದ್ರು, ಅದರಲ್ಲಿ ಸ್ಟ್ರಾಂಗ್ ಎಲೆಕ್ಟ್ರೋಲೈಟು, ವೀಕ್ ಎಲೆಕ್ಟ್ರೋಲೈಟು, ಎಲೆಕ್ಟ್ರೋಲೈಟ್ ಅಂದ್ರೇನು, ಕಂಡಕ್ಟನ್ಸ್ ಅಂದ್ರೇನು ಟರ್ಮ್ಸ್ನ ಹೇಳಿದ್ರು. ಬಟ್ ಇಟ್ ಹ್ಯಾಸ್ ಲಾಟ್ ಆಫ್ ಡ್ರಾಬ್ಯಾಕ್ಸ್, ಇಟ್ ಹ್ಯಾಸ್ ಲಾಟ್ ಆಫ್ ಲಿಮಿಟೇಷನ್. ಇಟ್ ವಾಸ್ ಅಪ್ಲಿಕಬಲ್ ಓನ್ಲಿ, Arrhenius theory was applicable only for the weak electrolyte, not for the strong electrolyte. Again, degree of dissociation with a strong electrolyte and a weak electrolyte differ ಆಗ್ತಿತ್ತು. ಯಾಕೆ ಏನು ಅಂತ ಅರೇನಿಯಸ್ ಥಿಯರಿನಲ್ಲಿ ಆನ್ಸರ್ ಮಾಡೋಕ್ಕಾಗಲ್ಲ. ದೇರ್ ಬೈ ವಿ ಆರ್ ಗೋಯಿಂಗ್ ಟು ಹ್ಯಾವ್ ಎ ಕಾರ್ಲಾಶ್ ಇಂಡಿಪೆಂಡೆಂಟ್ ಅಯಾನ್ಸ್ ರೂಲ್ ಅಂತ ದಟ್ ಟ್ರೈ ಟು ಎಕ್ಸ್ಪ್ಲೇನ್ ದಿ ಕಾನ್ಸೆಪ್ಟ್ ಆಫ್ ಅಯನೈಸೇಷನ್ ಇನ್ ಎ ಕಂಪ್ಲೀಟ್ ಮ್ಯಾನರ್. ಅರೇನಿಯಸ್ ಥಿಯರಿ ಒಂದು ಸ್ವಲ್ಪ ನಮಗೆ ಕ್ಲೂ ಕೊಡ್ತು, ಅದು ತಪ್ಪು ಅಂತಲ್ಲ. ಅದರಲ್ಲಿ ಅದಕ್ಕೆ ಎಷ್ಟೊಂದು ಲಿಮಿಟೇಷನ್ಸ್ ಇತ್ತು, ಡ್ರಾಬ್ಯಾಕ್ಸ್ ಇತ್ತು. ಆ ಡ್ರಾಬ್ಯಾಕ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ವಿ ಹ್ಯಾವ್ ಒನ್ ಮೋರ್ ಲಾ ದಟ್ ಐಲ್ ಕಂಟಿನ್ಯೂ ಇನ್ ದಿ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.